ಅಂದಾಗೆ ಸಂಪತ್ ನೀವೇನು ಡಿಗ್ರಿಯಲ್ಲಿ ಏನು ಮಾಡ್ತಿದ್ದೀರ ಅಂತ ಏನು ಹೇಳಿಲ್ವಲ್ಲ, ಬಿ ಕಾಮ್ ಅಂತ ಹೇಳಿದ್ರಿ, ಯಾವ ಇಯರ್ ಅಂತ ಏನು ಹೇಳಿಲ್ಲ ಸಂಪತ್ ನೀವು. ನಾನು ಬಿ ಕಾಮ್ ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಚಿತ್ರದುರ್ಗದಲ್ಲಿ. ಹೌದಾ, ಓಕೆ ಓಕೆ ಓಕೆ. ಏನೋ ನನಗೆ ಅದು ನೀವು ಹೇಳ್ದಂಗೆ ಕಾಣಿಸ್ಲಿಲ್ಲ ಆವಾಗಲೇ, ಸೊ ಹಂಗಾಗಿ ನಾನು ಮತ್ತೆ ನಿಮ್ಮನ್ನು ಕೇಳಿದೆ ಅಷ್ಟೇ. ಏನು ಸಾಗರ್, ಏನೋ ಥಿಂಕ್ ಮಾಡ್ತಿರೋ ಥರ ಇದ್ದಂಗಿದೆ ಸಾಗರ್. ಹಂಗೇನಿಲ್ಲಪ್ಪ, ಜಸ್ಟ್ ಅಷ್ಟೇ ಕ್ಯಾಶುಯಲ್, ಸುಮ್ಮನೆ ಕೂತ್ಕೊಂಡಿದ್ದೆ. ಏನು ಆ ಥರದ್ದೇನು ನಾನು ಯೋಚನೆ ಮಾಡ್ತಿಲ್ಲ. ಸಾಗರ್, ದುರ್ಗದಲ್ಲಿ ಹಿಂದೂ ಮಹಾಗಣಪತಿ ತುಂಬ ಚೆನ್ನಾಗಿ ಮಾಡ್ತಾರಲ್ವಾ, ನಾವು ಯಾವಾಗಾದರೂ ಆ ಕಡೆ ಬಂದು ನೋಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಬರೋಕ್ಕೆ ಆಗಲಿಲ್ಲ ಸಾಗರ್. ಓ ಹೌದಾ ಸಾನ್ವಿ, ಅಯ್ಯೋ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ದುರ್ಗದಲ್ಲಿ ಹಿಂದೂ ಗಣಪತಿ ಮಾತ್ರ. ನಮ್ಮ ಕರ್ನಾಟಕದಲ್ಲೇ ನಂಬರ್ 1 ಗಣೇಶ ಮಾಡೋದ್ರಲ್ಲಿ ದುರ್ಗನೇ ಇರೋದು. ಖಂಡಿತ ನೀವು ನೆಕ್ಸ್ಟ್ ಟೈಮು ಗಣೇಶ ಟೈಮಲ್ಲಿ ಬನ್ನಿ, ಖಂಡಿತ ಕರ್ಕೊಂಡು ಹೋಗೋಣ, ಬೇಕಾರೆಲ್ಲ ತೋರಿಸ್ಕೊಂಬರ್ತೀವಿ ಹಿಂದೂ ಮಹಾಗಣಪತಿದು. ಹೌದು ಸಾಗರ್, ತುಂಬ ಚೆನ್ನಾಗಿ ಮಾಡ್ತಾರಂತೆ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿನ. ಸೊ ನಾನು ಹಿಂದೂ ಮಹಾಗಣಪತಿ ನೋಡಬೇಕಂತ ತುಂಬ ಆಸೆ ಇದೆ. ಆ ಟೈಮಲ್ಲಿ ಬರ್ತೀನಿ ಹಿಂದೂ ಮಹಾಗಣಪತಿ ಮಾಡಬೇಕಾದ್ರೆ, ನನ್ನನ್ನು ಕರ್ಕೊಂಡೋಗಿ ಹಿಂದೂ ಮಹಾಗಣಪತಿ ತೋರಿಸ್ತೀರಾ? ಅಯ್ಯೋ ಸಾನ್ವಿ ಅವರೇ, ನಮ್ಮನ್ನು ಹೆಂಗೆ ಮೀಟ್ ಮಾಡೋಕ್ಕಾಗುತ್ತೆ? ನಿಹಾರಿಕಾ ಅವರು ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಕೇಳಿದರೆ, ಈಗಿನ್ನ ಸಿಕ್ಕಿದ್ದೀವಿ, ಅದು ಹೆಂಗೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕಾಗುತ್ತೆ ಅಂತ ಕೇಳಿದರು. ಸೊ ಹೆಂಗಾಗುತ್ತೆ, ನೀವು ನಮ್ಮನ್ನು ಹೆಂಗೆ ಮೀಟ್ ಮಾಡ್ತೀರಾ? ಹಾಗೇನಿಲ್ಲ ಸಂಪತ್, ಅವಾಗ ನೀವು ನಮಗೇನು ಫ್ರೆಂಡ್ಸ್ ಅಲ್ಲ, ಬಟ್ ಈಗೀಗ ಒಂದು ಸ್ವಲ್ಪ ಫ್ರೆಂಡ್ಸ್ ಆಗ್ತಾ ಇದ್ದೀರಾ. ನೋಡೋಣ, ಖಂಡಿತ ಆ ಟೈಮಲ್ಲಿ ನಾನು ಬರೋ ಥರ ಇದ್ದರೆ ನಿಮ್ಮನ್ನು ಮೀಟ್ ಮಾಡೋ ಥರ ಆದರೆ ಖಂಡಿತ ಮೀಟ್ ಮಾಡೋಣ ಸಂಪತ್. ಆ ಥರ ನಾನು ಹೇಳಿಲ್ಲ. ಸೊ ಹೊಸ್ತಾಗಲ್ವಾ, ನಾವು ಸುಮ್ಮನೆ ಫ್ರೆಂಡ್ಶಿಪ್ ಎಲ್ಲರ ಹತ್ರನೂ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಆ ಮಾತು ಹೇಳಿದೆ ಅಷ್ಟೇ ನಾನು. ಓ, ಒಂದು ಸ್ವಲ್ಪ ಫ್ರೆಂಡ್ ಅಂದರೆ ಯಾವ ಥರ? ಸಂಪತ್, ಏನು ಕೇಳ್ತೀರಾ ಸಂಪತ್ ನೀವು? ಸ್ವಲ್ಪ ಫ್ರೆಂಡ್ ಅಂದರೆ ನಾನು ಹೆಂಗೆ ಇರೋಕ್ಕಾಗುತ್ತೆ ಸಂಪತ್? ಏನೋ ಆ ಥರ ಹೇಳಿದ್ನಪ್ಪ. ಓಕೆ ನಿಹಾರಿಕಾ, ಸುಮ್ಮನೆ ನಾನು ಆ ಥರ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ. ಸಾನ್ವಿ ಅವರೇ, ಇನ್ನೇನು ಮತ್ತೆ ಸಮಾಚಾರ? ಏನಿಲ್ಲ ಸಾಗರ್, ಹೇಳಬೇಕು, ನೀವೇ ಹೇಳಿದ್ರೆ ಕೇಳ್ತೀವಪ್ಪ. ಏನಿದೆ ಹೇಳಬೇಕಿಲ್ಲ ನೀವೇನೆ, ನಮ್ಮದೇನಿದೆ ಮಾಮೂಲೆ. ಸಾಗರ್, ನಿಮ್ಮನ್ನು ನೋಡಿದಾಗ ನನಗೊಂದು ನೆನಪು ಬಂತು. ಹೌದಾ ನಿಹಾರಿಕಾ? ಓ, ಏನು ಆ ಥರ ಏನು ನೆನಪು ಬಂತು ನಿಮಗೆ? ಏನಿಲ್ಲ ಸಾಗರ್, ನಿಮ್ಮ ಥರನೇ ಒಬ್ಬ ನಮ್ಮ ಕಾಲೇಜ್ನಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದ. ಫ್ರೆಂಡು ಅಂದರೆ ಕ್ಲಾಸ್ಮೇಟ್ ಅಷ್ಟೇ, ಬೇರೆ ಏನಿಲ್ಲ. ಆ ಥರ ಫ್ರೆಂಡ್ ಇದ್ದ, ಅವನು ನೆನಪಾಯಿತು, ಅದಕ್ಕೆ ನಿಮಗೆ ಹೇಳೋಣ ಅಂದ್ಕೊಂಡೆ. ಆವಾಗಲೇ ನಿಮ್ಮನ್ನು ನೋಡಿದಾಗ ಅವನು ನಿಮ್ಮ ಥರನೇ ಇದ್ದಾನೇನೋ ಅಂತ ಅನ್ನಿಸ್ತು ಸಾಗರ್. ಏನು ನಿಹಾರಿಕಾ, ಫ್ರೆಂಡೋ ಅಥವಾ ಏನಾದರೂ ಸಮಥಿಂಗ್ ಏನಾದರೂ ಇದೆಯಾ ನಿಹಾರಿಕಾ? ಸಮಥಿಂಗ್ ಅಂದರೆ ಏನು ಸಂಪತ್? ಏನು ಕೇಳ್ತಾ ಇದೆಯಾ ಸಮಥಿಂಗ್ ಅಂದರೆ? ಅದೇ ನಿಹಾರಿಕಾ, ಏನಾದರೂ ನಿಮಗೆ ಬಾಯ್ ಫ್ರೆಂಡ್ ಇದ್ದಾನೇನೋ ಅಂತ ಡೌಟಲ್ಲಿ ಕೇಳಿದೆ ಅಷ್ಟೇ. ಹೇ ಇಲ್ಲಪ್ಪ ಸಂಪತ್, ಆ ಥರ ಏನಿಲ್ಲ ಸಂಪತ್, ನನಗೆ ಯಾರೂ ಬಾಯ್ ಫ್ರೆಂಡ್ಸ್ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಸಾನ್ವಿ ಅವರೇ, ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಏನು ಇಲ್ವಾ? ಇಲ್ಲ ಸಾಗರ್, ಆ ಥರನೇ ಏನಿಲ್ಲಪ್ಪ, ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಫ್ರೆಂಡ್ಸ್ ಅನ್ನೋದು ಬಿಟ್ಟರೆ ಬೇರೆ ಥರ ಏನೂ ಇಲ್ಲ. ಸಾಗರ್, ನಿಮ್ಗೊಂದು ಗೊತ್ತಾ, ಸಾನ್ವಿಗೆ ತುಂಬ ಪ್ರಪೋಸ್ಗಳು ಬಂದಿದ್ದಾವೆ. ಅವಾಗ ಸಾನ್ವಿಗೆ ಪ್ರಪೋಸ್ಗಳು ಬರ್ತಾನೆ ಇರ್ತವೆ, ಬಟ್ ಅವಳೇ ಯಾರನ್ನೂ ಅಕ್ಸೆಪ್ಟ್ ಮಾಡಿಲ್ಲ. ಓ ಸಾನ್ವಿ, ನಿಜನಾ? ಅಷ್ಟೊಂದು ಪ್ರಪೋಸ್ ಬಂದಿದ್ದಾವ ನಿಮಗೆ? ಓ ಸೂಪರ್. ಆ ಥರ ಏನಿಲ್ಲ ಸಾಗರ್, ಇವಳು ನಿಹಾರಿಕಾ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಹೇಳ್ತಿದ್ದಾಳೆ ಅನ್ಸುತ್ತೆ. ಬಂದಿದ್ದಾವೆ ಸ್ವಲ್ಪನೇ, ಆ ಥರ ನಿಹಾರಿಕಾ ಹೇಳೋ ಥರ ಏನು ಅಷ್ಟೊಂದು ಅನ್ನೋ ಥರ ಏನಿಲ್ಲ, ಪರವಾಗಿಲ್ಲ. ಸ್ವಲ್ಪ ಬಂದಿದ್ದಾವೆ ಸಾಗರ್ ಪ್ರಪೋಸ್. ಹೌದಾ ಸಾನ್ವಿ, ಯಾಕೆ ಯಾರನ್ನೂ ಒಪ್ಕೊಳ್ಳಿಲ್ವಾ ನೀವು? ಅಷ್ಟೊಂದು ಪ್ರಪೋಸ್ ಬಂದರೆ ಯಾಕೆ ಒಪ್ಕೊಂಡಿಲ್ಲ ಯಾರನ್ನೂ? ಸ್ವಲ್ಪ ಸ್ಟಡೀಸ್ ಕಡೆ ಗಮನ ಜಾಸ್ತಿ ಇದೆ, ಸೊ ಹಂಗಾಗಿ ಆ ಥರದ್ದೆಲ್ಲ ನಾನು ತಲೆ ಕೊಡೋಕೆ ಹೋಗಿಲ್ಲ. ಬಟ್ ನಮ್ಮ ಮನೆಗೆಲ್ಲ ಕಷ್ಟ ಸಾಗರ್, ಆ ಥರ ಎಲ್ಲ ಮನೆಗಳಿಗೆ ಗೊತ್ತಾದರೆ ತುಂಬ ಪ್ರಾಬ್ಲಮ್ಸ್ ಆಗ್ತವೆ. ಮತ್ತು ನಮ್ಮನ್ನೆಲ್ಲ ಓದಿಸೋದಕ್ಕೂ ಹೊರಗಡೆ ಕಳಿಸಲ್ಲ ನಮ್ಮ ಮನೆಗಳಿಗೆ. ಸೊ ಹಂಗಾಗಿ ಆ ಥರದ್ದೆಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ನಾನು. ಸೊ ಅಷ್ಟೇ, ಇನ್ನೇನಿಲ್ಲ. ಬಟ್ ನನಗೂ ಕೆಲವೊಂದೊಂದು ಪ್ರಪೋಸಲ್ ಬಂದಾಗ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಯಾಕೋ ಬೇಡ ಅನ್ನಿಸ್ತು. ಸೊ ಹಂಗಾಗಿ ಸುಮ್ಮನೆ ಅದೇ ಅಷ್ಟೇ. ಓ ಹೌದಾ ನಿಹಾರಿಕಾ, ನಿನಗೆ ಯಾವ ಪ್ರಪೋಸಲ್ ಬಂದಿಲ್ವಾ ನಿಹಾರಿಕಾ? ಅಲ್ಲ ಸಂಪತ್, ನಿಹಾರಿಕನ ಬಗ್ಗೆನೇ ಯಾಕೋ ಹೆಚ್ಚಿಂದ ತಿಳ್ಕೊಳಕ್ಕೆ ಹೋಗ್ತಾ ಇದೆಯಪ್ಪ, ಯಾಕೆ ಸಂಪತ್? ಹಂಗೇನಿಲ್ಲ ಸಾನ್ವಿ, ಕೇಳಿದೆ ಅಷ್ಟೇ. ನಿಹಾರಿಕಾಗೇನು ಪ್ರಪೋಸ್ ಬಂದಿದ್ದಾವೋ ಬಂದಿಲ್ವೋ ಅಂತ ಅಷ್ಟೇ, ಬೇರೆ ಏನಿಲ್ಲ. ಹಂಗೇನಿಲ್ಲ ಸಂಪತ್, ಬಂದಿದ್ದಾವೆ, ಬಟ್ ಸಾನ್ವಿ ಅಷ್ಟೇನಿಲ್ಲ, ಬಂದಿದ್ದಾವೆ ಪ್ರಪೋಸಲ್ ಬಂದಿದ್ದಾವೆ ಅಷ್ಟೇ, ಬಟ್ ನಾವು ಯಾವನ್ನೂ ಅಕ್ಸೆಪ್ಟ್ ಮಾಡಿಲ್ಲ ಸಂಪತ್. ಮಚ್ಚ, ನನಗೆ ಇವಾಗ ಖುಷಿ ಆಯಿತು ಕಣೋ. ನಿಹಾರಿಕಾ ಯಾರನ್ನೂ ಲವ್ ಮಾಡ್ತಿಲ್ಲಂತೆ. ಹೆಂಗೋ ತಿರುಪತಿ ತಿಮ್ಮಪ್ಪ ಸ್ವಾಮಿ ನಮ್ಮ ಕಡೆಗೆ ಇದ್ದಂಗೆ ಅವರೇ. ಲೇ ಏನು ಹೇಳ್ತಿದ್ಯೋ ಸಂಪತ್ ನೀನು? ಸುಮ್ಕಿರು ಮಚ್ಚ, ನಿನಗಿದೆಲ್ಲ ಅರ್ಥ ಆಗಲ್ಲ. ಹೋಗ್ತಾ ಹೋಗ್ತಾ ನಿನಗೂ ಅರ್ಥ ಆಗುತ್ತೆ. ಸ್ವಲ್ಪ ಸಾನ್ವಿ ಕಡೆ ಹೆಚ್ಚಿಂದಂಗೆ ಮಾತಾಡೋ ಸಾಗರ್, ಸುಮ್ಮನೆ ಕುತ್ಕೊಳ್ತೀಯಲ್ಲ. ಹಾಂ ಸುಮ್ಮನೆ ಕುತ್ಕೊಳಕ್ಕ, ನೀನು ಇಲ್ಲಿ ಟ್ರೈನಾಗಿ ಹೋಗ್ತಿರೋದು ತಿರುಪ್ತಿಗನ? ಸಂಪತ್, ಮುಚ್ಕೊಂಡು ನಿನ್ನ ಕೆಲಸ ಏನಾಯ್ತು ನೀನು ನೋಡ್ಕ, ನನಗೆ ಹೇಳಕ್ಕೆ ಬರ್ತಾನೆ ಆತನ. ಹೌದಾ, ಸರಿ ಆಯಿತು. ತಿರುಪ್ತಿಗೆ ಹೋಗೋ ತಕ್ಕನ ಟೈಮ್ ಐತೆ, ನೀನೇನು ಮಾಡ್ತೀಯ ಅಂತ ನಾನು ಇಲ್ಲೇ ಕುತ್ಕೊಂಡಿರ್ತೀನಿ, ನೋಡ್ತೀನಿ. ಏನು ಸಾಗರ್, ಸಂಪತ್ ಏನೋ ಕಿವಿಗೆ ಹೇಳ್ತಿದ್ದಾನೆ ನಿಮಗೆ? ಏನಿಲ್ಲ ಸಾನ್ವಿ, ತಿರುಪ್ತಿಗೆ ಹೋದ್ಮೇಲೆ ಅಲ್ಲೆಲ್ಲ ಹೆಂಗೆ ಹೋಗಬೇಕು, ದೇವಸ್ಥಾನಕ್ಕೆ ಎಲ್ಲಿಗೆ ಹೋಗಬೇಕು, ಯಾವ ಥರ ಹೋಗಬೇಕು ಅಂತ ಕೇಳ್ತಿದ್ದ ಅಷ್ಟೇ. ನಮಗೂ ಗೊತ್ತಿಲ್ಲ ಸಾಗರ್, ನಾವು ಅಲ್ಲೋಗೇನೆ ದೇವಸ್ಥಾನಕ್ಕೆ ಹೋಗೋದು. ನೀವು ಹಂಗಾರೆ ದೇವಸ್ಥಾನಕ್ಕೆ ತಿರುಪ್ತಿಗೆ ಹೋಗ್ತಿರೋದು? ಹೌದು ಸಾನ್ವಿ, ತಿರುಪತಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಹೌದಾ ನಿಹಾರಿಕಾ,
ನೀವು ತಿರುಪ್ತಿಗ ದೇವಸ್ಥಾನಕ್ಕೆ ಹೋಗ್ತಾ ಇರೋದು? ಒಟ್ಟೆ ಕೋ ಇನ್ಸಿಡೆಂಟು ನಿಹಾರಿಕಾ, ನಾವು ದೇವಸ್ಥಾನಕ್ಕೆ ಹೊರಟು ಬಂದಿದ್ದೀವಲ್ಲ, ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ. ಸೊ ಒಳ್ಳೆ ಟ್ರಿಪ್ ಆಯಿತು ಬಿಡಿ. ಹೆಂಗೋ ನಿಮ್ಮ ಜೊತೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರ್ಬೋದಲ್ವಾ? ಹೋ, ನೀವು ಟೆಂಪಲ್ಗೆನಾ ಹೋಗ್ತಾ ಇರೋದು? ಓಕೆ ಓಕೆ, ನಾವು ಕೂಡ ಟೆಂಪಲ್ಗೆನೇ ಹೋಗ್ತಾ ಇರೋದು. ಹೆಂಗೋ ಬಿಡಿ, ಒಳ್ಳೆ ಕಂಪ್ನಿ ಆಯಿತು. ನಿಮ್ಮ ಜೊತೆ ಟೆಂಪಲ್ ಎಲ್ಲ ನೋಡ್ಕೊಂಡು ಬರ್ಬೋದು. ನಮಗೂ ಯಾರೂ ಜೊತೆಗಿರಲಿಲ್ಲ, ಹೆಂಗೋ ನೀವಿಬ್ಬರು ಫ್ರೆಂಡ್ಸ್ ಸಿಕ್ಕಿದ್ದೀರಾ, ನಿಮ್ಮ ಜೊತೆ ಟೆಂಪಲ್ ಎಲ್ಲ ನೋಡ್ಕೊಂಡು ಬರ್ಬೋದು. ಮಚ್ಚ ನೋಡು, ಫ್ರೆಂಡ್ ಆದರೂ ಇನ್ಮೇಲೆ ನನಗೆ ಸಾನ್ವಿ ನಿಹಾರಿಕಾ ಇಬ್ಬರು ಫ್ರೆಂಡ್ಸೇ. ನಿನಗೆ ಫ್ರೆಂಡ್ಸ್ ಆದರೆ ನನಗೂ ಫ್ರೆಂಡ್ಸ್ ಅಲ್ವೇನೋ? ಫ್ರೆಂಡಿಗೆ ಫ್ರೆಂಡ್ ಆದರೆ ಫ್ರೆಂಡ್ಸಿಗೆ ಫ್ರೆಂಡ್ಸೇ ಕಣೋ ಅವರು ಯಾವತ್ತಿದ್ರು. ನಾವು 4 ಜನನು ಇನ್ಮೇಲೆ ಫ್ರೆಂಡ್ಸ್ ಆಗಿರೋಣ. ನನಗೆ ತುಂಬ ಖುಷಿ ಆಗ್ತಿದೆ, ನಾವು 4 ಜನನು ಫ್ರೆಂಡ್ಸ್ ಆಗ್ತಿರೋದು. ಹೌದಾ ಸಾನ್ವಿ? ನನಗೂ ತುಂಬ ಖುಷಿ ಆಗ್ತಿದೆ ಸಾನ್ವಿ. ಎಲ್ಲರಿಗೂ ನಮ್ಮ ಫ್ರೆಂಡ್ಶಿಪ್ಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸಾಗರ್, ಥ್ಯಾಂಕ್ ಯು ಸೋ ಮಚ್ ಸಾಗರ್. ವೆಲ್ಕಮ್ ಸಾನ್ವಿ. ಏನು ಮಚ್ಚ, ಸಾನ್ವಿಗೆ ವೆಲ್ಕಮ್ ಹೇಳಿದೆ? ಯಾಕೆ ನಮ್ಮ ನಿಹಾರಿಕಾನು ಹೇಳಿಲ್ಲಲ್ವಾ ಥ್ಯಾಂಕ್ ಯು ಅಂತ? ಅವಳಿಗೆ ಹೇಳಿಲ್ಲ? ಲೇ ನಿಮ್ಮ ನಿಹಾರಿಕಾ ಯಾವಾಗಾದ್ಲು ಅವಳು? ಮಚ್ಚ ಅವಳು ಫಸ್ಟ್ ಟೈಮ್ ನೋಡ್ದಾಗೆ ಆದ್ಲು ಕಣೋ ನಮ್ಮ ನಿಹಾರಿಕಾನೇ ಇನ್ಮೇಲೆ. ಲೇ ಸಂಪತ್, ಯಾಕೋ ಹಿಂಗಾಗೋಗ್ಬಿಟ್ಟೆ ನೀನು? ಇನ್ನೂ ಅವ್ರು ನಮಗೆ ಸಿಕ್ಕಿ 2 ಅವರ್ ಆಗಿಲ್ಲ ಕಣೋ, ಅವಾಗೇನೆ ಈ ಥರ ಯೋಚನೆ ಮಾಡ್ತಿದ್ಯಾ ಸಂಪತ್? ಹೂನ ಮಚ್ಚ, ಹುಡುಗಿ ನೋಡ್ತಿಲ್ಲೂ ಇಷ್ಟ ಆಗಬೇಕು. ನನಗೆ ನಿಹಾರಿಕಾ ತುಂಬ ಇಷ್ಟ ಆದ್ಲು ಕಣೋ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಿಹಾರಿಕಾ ನಾನು ನೋಡ್ತಿಲ್ಲೋ ಇಷ್ಟ ಆದಂಥ ಹುಡುಗಿ. ಹಂಗಾರೆ ಲವ್ವಲ್ಲಿ ಬಿದ್ದ ಸಂಪತ್. ಲೇ ಮಚ್ಚ ನಿಧಾನ ಕೇಳು, ಹುಡುಗಿ ಕೇಳಿಸ್ಕೊಂಡ್ರೆ ಏನಿಲ್ಲ, ಆಮೇಲೆ ನಮ್ಮನ್ನು ಇಳಿಸಿ ಹಿಂಗೆ ಟ್ರೈನಿಂದ ಓಡಿಸ್ಬಿಡುತ್ತೇನಪ್ಪ. ನಿಧಾನ ಕೇಳು ಮಚ್ಚ, ಜೋರಾಗಿ ಹೇಳಕ್ಕೆ ಹೋಗ್ಬೇಡ ಅದನ್ನೆಲ್ಲ. ಏನು ಸಂಪತ್ ಸಾಗರ್, ಆಗಿನ ತಟ್ಟಿ ಕಿವಿಯಲ್ಲಿ ಗುಸು ಮಾತಾಡ್ತಾ ಇದ್ದೀರಾ? ಏನು ಅಂಥದ್ದು ಇಷ್ಟೊಂದು ತನಕ ಮಾತಾಡಿದ್ರಲ್ಲ? ಏನಿಲ್ಲ ನಿಹಾರಿಕಾ, ನೆಕ್ಸ್ಟ್ ಸ್ಟಾಪ್ ಯಾವ್ದು ಬರುತ್ತೆ ಏನು ಅಂತೆಲ್ಲ ವಿಚಾರಿಸ್ಕೊಳ್ತಾ ಇದ್ದ. ಅದಕ್ಕೆ ನಾನು ನೆಕ್ಸ್ಟ್ ಸ್ಟಾಪು ಕೃಷ್ಣರಾಜಪುರಂ ಬರುತ್ತೆ ಅಂತ ಹೇಳಿದೆ. ಹೋ ಹೌದಾ, ಹಂಗಾರೆ ನೆಕ್ಸ್ಟ್ ಸ್ಟಾಪು ಕೃಷ್ಣರಾಜಪುರಮ್ಮ? ಹಾಂ ಹೌದು ಅದೇ. ಹೇ ಎಲ್ಗೋ ಸಂಪತ್, ಹೋಗ್ತಾ ಇದೆಯಲ್ಲೋ? ಮಚ್ಚ ಸೂಸು ಮಾಡೋಕ್ಕೂ ಹೋಗ್ಬಾರ್ದೇನೋ? ಅವ್ರೇನು ಮಾಡಲ್ಲ, ಸುಮ್ಮನೆ ಕುತ್ಕೊಳ್ಳೋ. ಎದ್ರಿಕಂತೀಯಲ್ಲ ಹುಡುಗಿಯರಂದ್ರೆ ನೀನು. ಸೂಸು ಮಾಡೋದು ಬೇಡವಾ? ಹೌದಾ, ಹೋಗ್ಬಾ ಬೇಗ. ನೀವು ಅಲ್ಲೇವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಕೊಡಿ, ಕಾಮೆಂಟ್ ಮಾಡಿ.